ನಮಸ್ಕಾರ, ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದರೆ, ವಶೀಕರಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೂಲಿಕೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾನು ನಿಮಗೆ ಕೆಲವು ವಿಷಯಗಳನ್ನ ನೇರ ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಏನು ವಿಚಾರ ಅಂತಂದರೆ, ಕೊಳ್ಳೇಗಾಲ ಅಂದ ತಕ್ಷಣವೇ ಕೆಲವರು ಭಯ ಬೀಳ್ತಕ್ಕಂಥದ್ದು, ಏನೋ ಮಾಡ್ತಾರೆ, ಮೋಸ ಮಾಡ್ತಕ್ಕಂಥದ್ದು, ತೊಂದರೆ ಮಾಡ್ತಕ್ಕಂಥದ್ದು, ಸ್ವಲ್ಪ ಭಯದ ವಾತಾವರಣ, ಅದೆಲ್ಲ ಶುದ್ಧ ಸುಳ್ಳು. ನೋಡಿ, ನೀವು ಎಲ್ಲೇ ಹೋದ್ರೂ ವ್ಯಕ್ತಿಯನ್ನು ಹೋಗಿ ನೇರ ಕಾಂಟ್ಯಾಕ್ಟ್ ಮಾಡಿ. ಯಾರು ನಿಮ್ಮನ್ನು ಏಕಾಏಕಿ ಬೇರೆ ಕೆಟ್ಟ ಥರದಲ್ಲಿ ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ. ಅದು ವಿದ್ಯೆಗೆ ಅನುಗುಣವಾದಂಥ ವಿದ್ಯೆನೇ ಅಲ್ಲ, ಅದು ಮಾಡೋದಕ್ಕೂ ಆಗಲ್ಲ. ವಿದ್ಯೆದ ಮುಖಾಂತರ ಯಾರು ನಿಮ್ಮನ್ನು ಮೋಸ ಮಾಡೋದಕ್ಕೂ ಆಗಲ್ಲ. ನಿಮ್ಮನ್ನು ಮೋಸ ಮಾಡ್ತಕ್ಕಂಥದ್ದು ಅಂತಂದರೆ, ಈಗ ನೀವು ಹೋಗಿ ಕೊಳ್ಳೇಗಾಲ ಬಂದ ತಕ್ಷಣವೇ ನಿಮ್ಮನ್ನ ಯಾವ ಕೆಲಸಕ್ಕೆ ಬಂದಿದ್ದೀರಾ ಅಂತಂದರೆ, ಈ ಥರ ಕೆಲಸಕ್ಕೆ ಅಂತ ಹೊರಗಡೆಯವ್ರಿಗೆ ನೀವು ಅಲ್ಲಿರ್ತಕ್ಕಂಥವ್ರಿಗೆ ಯಾರಿಗಾದರೂ ಹೇಳಿದಾಗ, ಅವ್ರದ್ದೇ ಆದಂಥ ಕೆಲವು ಗುರುಗಳು ಇರ್ತಾರೆ, ಅವ್ರದ್ದೇ ಆದಂಥ ಕೆಲವು ದಾರಿ ಇರ್ತದೆ. ಅಲ್ಲಿ ಕರ್ಕೊಂಡು ಹೋಗೋದು, ನಿಮಗೆ ಈ ಕೆಲಸ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ ಅಂತೇಳಿ ದುಡ್ಡು ಕಿತ್ಕೊಳ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು. ಮತ್ತು ನಿಮಗೆ ಆಟೋದವರು ಆಗಿರ್ಬೋದು, ಈ ಥರ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕಡೆ ಕರ್ಕೊಂಡೋಗಿ ಮೋಸ ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ನೀವು ಎಲ್ಲೇ ಹೋಗಿ ಏನೇ ಮಾಡಿ ಅವ್ರನ್ನ ನೇರ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಒಬ್ಬರು ಸಹಾಯ ತಗೊಳ್ಳದೆ ನೇರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಕೆಲಸ ಮಾಡಿಸಿ. 100% ಕೆಲಸ ಆಗ್ತದೆ. ನೀವು ಫೋನಿನ ಮುಖಾಂತರ ವ್ಯವಹಾರ ಮಾಡೋದು, ಫೋಟೋ ಕಳಿಸುತ್ತೀವಿ, ಪ್ರಶ್ನೆ ಹಾಕಿ ನೋಡಿ, ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು, ಇದೆಲ್ಲ ಯಾವುದೇ ಕಾರಣಕ್ಕೂ ಯಾರು ಮಾಡೋದಕ್ಕೆ ಸಾಧ್ಯವಿಲ್ಲ. ನೇರ ಹೋಗಿ ಕೂತ್ಕೊಂಡು ನಿಮ್ಮ ಸಮಸ್ಯೆ ಏನು ಅನ್ನೋದನ್ನ ಹೇಳಿ ಅವ್ರಿಗೆ ಹೇಳಿದಾಗ ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಒದಗಿಸ್ಕೊಡ್ತಾರೆ. ಆ ರೀತಿಯಲ್ಲಿ ನೀವು ಪರಿಹಾರ ಮಾಡ್ಕೋಬೇಕು ವಿನಃ ಎಲ್ಲೋ ಕೂತ್ಕೊಂಡು ನೀವು ಫೋಟೋ ಕಳಿಸಿದ ತಕ್ಷಣವೇ ನಾವು ಪೂಜೆ ಮಾಡ್ತೀವಿ, ಹೋಮ ಮಾಡ್ತೀವಿ, ಅದೆಲ್ಲ ಬರಲ್ಲ. ವಶೀಕರಣದಲ್ಲಿ ಹೋಮ ಮಾಡಿ ಯಾರನ್ನು ವಶೀಕರಣ ಮಾಡ್ಕೊಳಕ್ಕಾಗಲ್ಲ. ವಶೀಕರಣ ಅಂತಂದರೆ ಸ್ಥಳೆ ಕಟ್ಟು, ಎಲ್ಲೆ ಕಟ್ಟು, ಸಭೆ ಕಟ್ಟು, ಇಷ್ಟನ್ನು ಹಾಕ್ಕೊಂಡು ಬಾಯಿ ಕಟ್ಟು ವಶೀಕರಣ ಅಂತ ಹೇಳ್ತೀವಿ ನಾವು ನಮ್ಮ ವಿದ್ಯೆಯಲ್ಲಿ. ಆ ಮಂತ್ರವನ್ನು ಉಚ್ಚಾಟನೆ ಮಾಡಿ, ಆ ಮಂತ್ರ ಪ್ರಯೋಗ ಮಾಡಿ, ಅದಕ್ಕೆ ಆದಂಥ ಕೆಲವು ಮೂಲಿಕೆ ಇರ್ತದೆ, ಅದ್ರ ಮೂಲಕ ಅದನ್ನು ಶಕ್ತಿ ತುಂಬಿ ಕರೆಕ್ಟಾದಂಥ ರೀತಿಯಲ್ಲಿ ಬಂಧನ ಮಾಡಿದ್ರೆ ವಶೀಕರಣ ಆಗ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ವಶೀಕರಣ 100% ಕೆಲಸ ಆಗಬೇಕು ಅಂತಂದರೆ ಹೊಟ್ಟೆ ಕೊಡೋದು ಆಗಿರ್ಬೋದು, ಅವ್ರ ತಲೆಗೆ ಹಚ್ಚೋದಾಗಿರ್ಬೋದು, ಅವ್ರು ಓಡಾಡ್ತಕ್ಕಂಥ ಬೈಕ್ ಹಚ್ಚೋದಾಗಿರ್ಬೋದು, ಇದನ್ನು ಮಾಡಬೇಕು. ಹೊಟ್ಟೆ ಕೊಡ್ತಕ್ಕಂಥದ್ದು 100% ಕೆಲಸ ಕೊಡ್ತದೆ. ಯಾಕೆ ಅಂತಂದರೆ, ನಿಮ್ಮ ಮೈನ ಕೊಳೆ ಮುಖಾಂತರನೋ ಬೇವ್ರ ಮುಖಾಂತರನೋ ಅವ್ರ ಹೊಟ್ಟೆ ಕೊಟ್ಟು ವಶ ಮಾಡ್ಕೊಳ್ತಕ್ಕಂಥದ್ದು, ಇದು 100% ಕೆಲಸ. ನೋಡಿ, ಕೈ ಬೇರು ಅಂತ ಕರಿತೀವಿ ನಾವು ಇದನ್ನು. ನೋಡಿ, ಕೈ ಯಾವ ರೀತಿ ಇರ್ತದೆ ಅದೇ ಥರ ಇರ್ತದೆ ಕೈ ಬೇರು. ನೋಡ್ಕೊಳ್ಳಿ, ಈ ಕೈ ಬೇರು ಏನಪ್ಪ ಅಂತಂದರೆ ವಶೀಕರಣಕ್ಕಾಗಿರ್ಬೋದು, ಆಕರ್ಷಣೆಗಾಗಿರ್ಬೋದು, ಧನಾಕರ್ಷಣೆ, ಜನಾಕರ್ಷಣೆ, ವಶೀಕರಣ, ದಿಗ್ಬಂಧನ ಮಾಡತಕ್ಕಂಥ ಕೆಲಸಕ್ಕೆ, ಮತ್ತು ವಾಮಾಚಾರ ಪ್ರಯೋಗ ಆಗಿದ್ದರೆ ಇದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ, ಇದಕ್ಕೆಲ್ಲ ಇದನ್ನು ಉಪಯೋಗಿಸ್ಬೋದು. ವಶೀಕರಣಕ್ಕಂತೂ ಮಾಡಿಸ್ದಂಗಿರ್ತದೆ ಈ ಕೈ ಬೇರು. ನೋಡಿ, ಈ ರೀತಿ ವಶೀಕರಣಕ್ಕಂತೂ 100,000% ಕೆಲಸ ಮಾಡ್ತದೆ. ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತಕ್ಕಂಥದ್ದು. ನೋಡಿ, ಕೈ ಬೇರು, ಇದ್ರ ಹೆಸರೇ ಕೈ ಬೇರು ಅಂತೇಳಿ. ಇದನ್ನು ಒಳ್ಳೆ ಟೈಮಲ್ಲಿ ತರಬೇಕು, ಒಳ್ಳೆ ರೀತಿಯಲ್ಲಿ ಸಿದ್ಧಿ ಮಾಡಿಕೊಂಡು ಕರೆಕ್ಟಾದಂಥ ಟೈಮಲ್ಲಿ ತಂದರೆ 100,000% ಕೆಲಸ ಮಾಡ್ತದೆ. ಅಷ್ಟು ಪವರ್ಫುಲ್ ಆಗಿರ್ತದೆ ಇದು ಏನಪ್ಪ ಈ ಕೈ ಬೇರಿನ ಒಂದು ವಿಚಾರ ಅಂತಂದರೆ, ಕೈ ಬೇರು ಅಂತಂದರೆ ಕೈ ಕೆಲಸ ಮಾಡೋದಕ್ಕೆ, ವಾಮಾಚಾರ ಮಾಡೋದಕ್ಕೆ, ಯಾರನ್ನಾದ್ರೂ ನಾವು ಇಷ್ಟಪಟ್ಟವ್ರನ್ನ ವಶೀಕರಣ ಮಾಡ್ಕೊಳ್ಳೋದಕ್ಕೆ, ಧನಾಕರ್ಷಣೆ ಮಾಡ್ಕೊಳ್ಳೋದಕ್ಕೆ, ಜನಾಕರ್ಷಣೆ ಮಾಡ್ಕೊಳ್ಳೋದಕ್ಕೆ, ವ್ಯಾಪಾರ ಮಾಡ್ತಾ ಇದ್ರೆ ವ್ಯಾಪಾರ ಆಗ್ತಾ ಇಲ್ಲ, ನಿಮ್ಮ ಜೊತೆಯಲ್ಲಿ ಜನ ಸೇರ್ತಾ ಇಲ್ಲ ಅನ್ನೋದಕ್ಕೆ, ಇದು ಧನಾಕರ್ಷಣೆ, ಜನಾಕರ್ಷಣೆಗೆ ಕೈ ಬೇರು, ಕೈ ಕೆಲಸ ಮಾಡ್ತಕ್ಕಂಥದ್ದು. ಅಂದರೆ ವಾಮಾಚಾರ ಪ್ರಯೋಗ ಮಾಡ್ತಕ್ಕಂಥದ್ದು ಕೈ ಕೆಲಸ ಅಂತಂದರೆ, ಅದನ್ನು ಮಾಡೋದಕ್ಕೆ ಇದು ತುಂಬ ಪವರ್ಫುಲ್ಲಾಗಿ ಇದು ಕೆಲಸ ಮಾಡ್ತದೆ ಕೈ ಬೇರು. ನೋಡಿ, ಇದನ್ನು ಕರೆಕ್ಟಾದಂಥ ರೀತಿಯಲ್ಲಿ ತಂದಿಟ್ಟುಕೊಂಡ್ರೆ ಯಾರನ್ನ ಯಾವ ಥರದಲ್ಲಿ ಬೇಕಾದರೂ ವಶೀಕರಣ ಮಾಡ್ಕೋಬೋದು. ನಾಯಿ ಥರ ಹೇಳ್ದಂಗೆ ಕೇಳಿಸ್ಬೋದು, ಅಷ್ಟು ಪವರ್ಫುಲ್ ಆಗದೆ ಇದು. ಅಂದರೆ ಇದನ್ನು ತರ್ತಕ್ಕಂಥ ರೀತಿ, ಇದನ್ನು ಬಳಸ್ತಕ್ಕಂಥ ರೀತಿಯನ್ನು ತಿಳ್ಕೊಂಡಿರ್ಬೇಕು. ಇದು ಸಾಮಾನ್ಯವಾಗಿ ಎಲ್ಲೂ ಜಾಸ್ತಿ ಸಿಗೋದಿಲ್ಲ, ರೋಡಲ್ಲಿ ಸಿಗೋಂಥ ಪದಾರ್ಥನೂ ಅಲ್ಲ ಇದು, ಆಯಿತಾ. ಇದನ್ನ ತರಬೇಕಾದ್ರೆ ಅದ್ರ ಬಗ್ಗೆ ಗೊತ್ತಿರೋರಿಗೆ ಸಿಗೋದು. ಇದು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಸಿಗೋದಿಲ್ಲ. ಗಂದಿಗೆ ಅಂಗಡಿಲಿ ಮಾರ್ತೀವಿ ಅಂತ ಹೇಳ್ತಾರೆ, ಅಲ್ಲಿ ನೀವು ತಂದರೆ ಯಾವುದೇ ಕಾರಣಕ್ಕೂ ಕೆಲಸ ಆಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಅಷ್ಟೇ. ಇದನ್ನು ಸ್ವತಃ ನೀವೇ ಕರೆಕ್ಟಾದಂಥ ರೀತಿಯಲ್ಲಿ ಸಿದ್ಧಿ ಮಾಡಿಕೊಂಡು ತಂದಿಟ್ಟುಕೊಂಡ್ರೆ ಯಾವ ಕೆಲಸ ಬೇಕಾದರೂ ಇದರಿಂದ, ಈ ಮೂಲಿಕೆ ಒಂದು ಪವರಿಂದ ನಾವು ಕೆಲಸ ಮಾಡ್ತಕ್ಕಂಥದ್ದು.
ಏನು ವಶೀಕರಣಕ್ಕೆ ಹೇಳಿ ಮಾಡಿಸ್ದಂಗಿರ್ತದೆ. ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ಆಕರ್ಷಣೆಗೆ ಇರ್ಬೋದು, ಧನಾಕರ್ಷಣೆಗೆ, ಜನಾಕರ್ಷಣೆಗೆ. ಏನಾದರೂ ವಾಮಾಚಾರ ಪ್ರಯೋಗ ಆಗಿದ್ರೆ, ನಿಮಗೆ ಯಾವುದಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ತೊಂದರೆ ಆಗಿರ್ತಕ್ಕಂಥ ವಿಚಾರ ಪರಿಹಾರ ಮಾಡಲಿಕ್ಕೆ ಪರಿಹಾರನೂ ಮಾಡ್ಬೋದು. ಇದರಲ್ಲಿ ಕಟ್ಬೋದು, ಕಟ್ಟನ್ನ ತೆಗಿಬೋದು, ಎರಡೂ ಕೆಲಸ ಮಾಡ್ಬೋದು. ಮಾಡಿರ್ತಕ್ಕಂಥದ್ದನ್ನ ಬಗೆಹರಿಸ್ಬೋದು, ಮತ್ತೆ ಇದ್ರ ಮೇಲೆ ಪ್ರಯೋಗ ಮಾಡ್ಬೋದು. ಪ್ರಯೋಗ ಅಂತಂದ್ರೆ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇದು. ಶತ್ರುಗಳಿಗಾಗಿರ್ಬೋದು, ಇನ್ನೊಂದು ಕೆಟ್ಟ ಕೆಲಸಕ್ಕೆ ಇದು ಉಪಯೋಗ ಆಗಲ್ಲ. ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ, ಕೆಟ್ಟದಾಗಿದ್ರೆ ತೆಗೀತದೆ ಇದು. ಏನಾದರೂ ವಾಮಾಚಾರ ಪ್ರಯೋಗ ಆಗಿ ನಿಮಗೆ ತೊಂದರೆ ಆಗ್ತಾ ಇದ್ರೆ ಅದನ್ನ ನಿವಾರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಗಿಡಮೂಲಿಕೆ ಕೈಬೇರು. ನೋಡ್ಕೊಳ್ಳಿ, ಇದನ್ನ ತರಬೇಕಾದ್ರೆ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಮಂತ್ರ ಸಿದ್ಧಿಯಾಗಿರ್ತಕ್ಕಂಥ ಗುರುಗಳೇ ಆಗಿರ್ಬೇಕು. ಎಲ್ಲರೂ ಹೋಗಿ ತರೋದಕ್ಕಾಗಲ್ಲ. ಈಗ ನಾವು ತಂದಿದ್ದೀವಿ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ, ಇದನ್ನ ಯಾವ ರೀತಿಯಲ್ಲಿ ಬಳಸಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ಇದನ್ನ ಮಾಡಿದ್ರೆ ಎಷ್ಟು ದಿನದಲ್ಲಿ ಕೆಲಸ ಆಗ್ತದೆ ಅನ್ನೋದನ್ನೆಲ್ಲ ನಾವು ಕನ್ಫರ್ಮ್ ಆಗಿ ತಿಳ್ಕೊಂಡಾಗ ಮಾತ್ರನೇ ಇದನ್ನ ಪ್ರಯೋಗ ಮಾಡೋದಕ್ಕೆ ಸಾಧ್ಯ. ಸುಮ್ಮನೆ ತಂದು ಮಡಿಕೊಂಡು ಇದರಿಂದ ಇನ್ನಷ್ಟು ತೊಂದರೆ ಆಗೋದು ಬೇಡ. ನಮಸ್ಕಾರ, ಒಳ್ಳೆಯದಾಗಲಿ.